Very good morning and welcome to the world of trade theory. I am N. Mayura Rajan, JTO Sarami ITICV campus Chikbalapur. Okay. In the previous classes we are dealt about the limit fits and tolerances. ಹಿಂದಿನ ತರಗತಿಗಳಲ್ಲಿ ನಾವು ಲಿಮಿಟ್ ಫಿಟ್ಸ್ ಟಾಲರೆನ್ಸ್ ಇಂಟ್ರೊಡಕ್ಷನ್ನು ಮತ್ತು ಅದರಲ್ಲಿ ಇರುವಂಥ ಅಡ್ವಾಂಟೇಜಸ್ಸು ಉಪಯೋಗಗಳು ಮಾಸ್ ಪ್ರೊಡಕ್ಷನಲ್ಲಿ ಅದು ಏನೇನು ಮಾಡುತ್ತೆ ಅಂತೆಲ್ಲ ನೋಡ್ತಾ ಇದ್ದು. ಹಾಗಾದರೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಏನೇನು ನೋಡೋಣ. ಲಿಮಿಟ್ ಫಿಟ್ಸ್ ಆ್ಯಂಡ್ ಅದಕ್ಕೆ ಮೊದಲು ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಹಳೆಯದನ್ನು. The limit fit tolerances are the mass production calibration tools which are used to enhance the product quality and quantity in mass production. There are many advantages of limit fits tolerances. Fits may be defined as okay. ಹಾಗಾದರೆ ಟಾಲರೆನ್ಸಲ್ಲಿ ಏನೇನು? It is defined as the difference between the maximum limit and the minimum limit of a hole or a shaft. Okay, tolerance is broadly classified into two types: unilateral tolerance and bilateral tolerance ಅಂತ ಎರಡು ಥರ ಡಿವೈಡ್ ಮಾಡ್ತೀವಿ. ಇಲ್ಲಿ ಮೂರು ಫಿಗರ್ ಇದೆ ನೋಡಿ. ಒಂದರಲ್ಲಿ ಬೇಸಿಕ್ ಸೈಜ್ ಡಯಾಮೀಟರ್ 25 ಒಂದನೇ ಫಿಗರಲ್ಲಿ, ಎರಡನೇದರಲ್ಲಿ ಯೂನಿಲ್ಯಾಟ್ರಲ್ ತೋರಿಸಿದ್ದೀನಿ. ಅಲ್ಲೇನಾಗುತ್ತೆ, ಅಪ್ಪರ್ ಲಿಮಿಟ್ ನಾವು ಟಾಲರೆನ್ಸ್ ಕೊಟ್ಟಿದ್ದೀವಲ್ಲ, ಅಲ್ಲಿ +or-0.2 ಅಂತ ಹೇಳಿದ್ದೀನಿ. ಎಷ್ಟು +or- ಗಮನಿಸಿ ನೋಡಿ, +or- ಅಲ್ಲ, ಪ್ಲಸ್ ಒಂದೇ ಹೇಳ್ತಾ ಇರೋದು. ಓಕೆ, +0.2. ಅಲ್ಲಿ ಮೈನಸ್ ಸೈಡ್ ನಾವು ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ಆ ಒಂದು ಸೈಡ್ ಮಾತ್ರ ಕೊಡ್ಬೋದು. ಯಾವುದಕ್ಕೆ? ಅಪ್ಪರ್ ಲಿಮಿಟ್ ಆಫ್ ದಿ ಹೋಲ್ ಆರು ಕೊಡ್ಬೋದು, ಲೋವರ್ ಲಿಮಿಟ್ ಆಫ್ ದಿ ಶಾಫ್ಟ್ ಆರು ಕೊಡ್ಬೋದು. ಅವೆರಡರಲ್ಲಿ ಏನು ಮಾಡ್ತೀವಿ ನಾವು, ಒಂದಕ್ಕೆ ಮಾತ್ರ ಡೈಮೆನ್ಷನಲ್ ವೇರಿಯೇಷನ್ನ ಕೊಡ್ತೀವಿ. ಡಯಾಮೀಟ್ರ್ 25 ಇರಬೇಕು. ಓಕೆ, ಯಾವುದು? ಶಾಫ್ಟ್ 25 ಇರಬೇಕು. ಆವಾಗ ಯಾವುದನ್ನು ನಾವು ದೊಡ್ಡದು ಮಾಡಬೇಕು? ಶಾಫ್ಟ್ 26 ಮಾಡೋ ಹಾಗಿಲ್ಲ, ಅಥವಾ 25 ದಾಟೋ ಹಾಗಿಲ್ಲ. ಶಾಫ್ಟಿಗೆ ಸ್ಟ್ಯಾಂಡರ್ಡ್ ಸೈಜ್ ಕೊಟ್ಬಿಟ್ಟಿದ್ದೀವಿ. ಹೋಲನ್ನು ದೊಡ್ಡದು ಮಾಡ್ಕೊಳ್ಳಿ. ಎಷ್ಟು? 25.2. ಓಕೆನಾ? 0.2ನ ನಾನು ಸಿಂಪಲ್ ಆಗಿರಲಿ ಅಂತ ಮೈಕ್ರಾನ್ಸ್ ತೋರಿಸಿಲ್ಲ, ಡೈರೆಕ್ಟಾಗಿ MM ಇರುವಂಥದ್ದು ಕೊಟ್ಟಿದ್ದೀನಿ. ಹಾಗಾದರೆ ಬೈಲ್ಯಾಟ್ರಲ್ಲಾಗ ಏನಾಗುತ್ತೆ ನೋಡಿ, ಇಲ್ಲೂ ಅದೇನೆ ಸೇಮ್ ಡಯಾಮೀಟ್ರ್ ಇರುತ್ತೆ. ಆದರೆ ಇಲ್ಲಿ +or- ಅಥವಾ ಅವೆರಡನ್ನೂ ಕೊಟ್ಟಿದ್ದೀವಿ. ಮೈನಸ್ ಸೈಡು ತಗೊಳ್ಳಿ, ಪ್ಲಸ್ ಸೈಡು ತಗೊಳ್ಳಿ ಅಂತ ಹೇಳ್ತೀನಿ. ಆವಾಗೇನಾಗುತ್ತೆ, ಅಲ್ಲಿ 25.2 ಅಪ್ಪರ್ ಲಿಮಿಟ್ ಆಗುತ್ತೆ. ಓಕೆ, 24.8 ಲೋಯರ್ ಲಿಮಿಟು ಆಗುತ್ತೆ. ಅದ್ರ ಜೊತೆಗೆ ಬೇಸಿಕ್ ಸೈಜ್ 25 ಹಾಗೇ ಇರುತ್ತೆ. ಇಲ್ಲಿ ಎರಡು ಥರ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ, ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿ ಬ್ಲ್ಯಾಕಲ್ಲಿರುವಂಥದ್ದು ಲೋಯರ್ ಲಿಮಿಟ್ಟು. ಓಕೆ, ಅದರ ಮೇಲ್ಗಡೆ ರೆಡ್ಡಲ್ಲಿರುವಂಥದ್ದು ಅಪ್ಪರ್ ಲಿಮಿಟ್ಟು. ಶಾಫ್ಟ್ ಸೈಡ್ನ ಕಾನ್ಸ್ಟೆಂಟ್ ಸೈಜಲ್ಲಿ ಇಟ್ಕೊಂಡಾಗ ನೀವು ಪ್ಲಸ್ ಸೈಜ್ ಆರು ಮಾಡ್ಕೊಳ್ಳಿ, ಅಥವಾ ಶಾಫ್ಟನ್ನು ಚಿಕ್ಕದು ಮಾಡ್ಕೊಂಡಾಗ ಇದನ್ನು ಮೈನಸ್ ಸೈಡ್ ಆರು ಮಾಡ್ಕೋಬಹುದು. ಇಲ್ಲಿ +or- ಎರಡು ಕಡೆಗೂ ವೇರಿಯೇಷನ್ಸ್ನ ಕೊಡ್ತೀವಿ. ಹೋಲ್ ದೊಡ್ಡದಾಗೋಯ್ತಾ, ಶಾಫ್ಟು ಸ್ವಲ್ಪ ದೊಡ್ಡದಾಗ್ಬೋದು. ಹೋಲ್ ಚಿಕ್ಕದಾಗೋಯ್ತಾ, ಶಾಫ್ಟು ಕೂಡ ಚಿಕ್ಕದಾಗಬಹುದು. ಇವೆರಡನ್ನೂ ಮ್ಯಾಚಿಂಗ್ ಆಗೋದು ಮೈನ್ ಏಮ್ ಆಗಿರುತ್ತೆ ನಮಗೆ. ಆದರೆ ಇಲ್ಲಿ ಯೂನಿಲ್ಯಾಟ್ರಲಲ್ಲಿ ಹಾಗಾಗಲ್ಲ. ಅಲ್ಲಿ ಒಂದು ಶಾಫ್ಟ್ ರೆಡಿ ಇರುತ್ತೆ, ಅದಕ್ಕೆ ತಕ್ಕಂಗೆ ಹೋಲ್ ಮಾಡಬೇಕು, ಅಥವಾ ಹೋಲ್ ರೆಡಿ ಇರುತ್ತೆ, ಅದಕ್ಕೆ ತಕ್ಕಂಗೆ ಶಾಫ್ಟ್ ಮಾಡಬೇಕಾಗುತ್ತೆ. ಒಂದು ರೆಡಿ ಇರುತ್ತೆ. ಇಲ್ಲಿ ಹಾಗಲ್ಲ. ಇಲ್ಲಿ ಎರಡೂ ಕಡೆಯೂ ವೇರಿಯೇಷನ್ಸ್ ಇರೋದ್ರಿಂದ 10 ಜಾಬ್ಗಳನ್ನು ಮಾಡಿದಾಗ 10 ಜಾಬ್ಗಳು ಒಂದಕ್ಕೊಂದು ಮ್ಯಾಚಿಂಗ್, ಯಾವ್ದಾದ್ರು ಒಂಚೂರು ವೇರಿಯೇಷನ್ಸ್ ಇದ್ದರೂ ಕೂಡ 10 ಸಕ್ಸಸ್ ಆಗುತ್ತೆ. ಬಟ್ ಯೂನಿಲ್ಯಾಟ್ರಲಲ್ಲಿ 10 ಸಕ್ಸಸ್ ಆಗಲ್ಲ, ಒಂದು 8 ಆಗ್ಬೋದು. ಇನ್ನೆರಡು ಕರೆಕ್ಟಾಗಿ ವೇರಿಯೇಷನ್ಸ್ ಇಲ್ಲ ಅಂತಂದರೆ ಫೇಲ್ಯೂರ್ ಆಗೋ ಚಾನ್ಸಸ್ ಇದೆ. ದಿಸ್ ಈಸ್ ಕಾಲ್ಡ್ ಯೂನಿಲ್ಯಾಟ್ರಲ್ ಆ್ಯಂಡ್ ಬೈಲ್ಯಾಟ್ರಲ್ ಟಾಲರೆನ್ಸ್. ಹಾಗಂದ್ರೆ ಏನು ಅನ್ನೋದು ಡೆಫಿನಿಷನ್ ನೋಡೋಣ. ಯೂನಿಲ್ಯಾಟ್ರಲ್ ಟಾಲರೆನ್ಸ್: ದ ಟಾಲರೆನ್ಸ್ ಗಿವನ್ ಆನ್ ಎನಿ ಒನ್ ಸೈಡ್ ಆಫ್ ದ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ಯೂನಿಲ್ಯಾಟ್ರಲ್. ವೆರಿ ಸಿಂಪಲ್ ನೋಡಿ, ಬೇಸಿಕ್ ಸೈಜು ಯಾವುದೋ ಒಂದು ಕಡೆ ಮಾತ್ರ ನಾವು ಟಾಲರೆನ್ಸ್ನ ಕೊಟ್ಟರೆ ಅದನ್ನ ಯೂನಿಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರಿತೀವಿ. ವೆನ್ ಬೋತ್ ದ ಲಿಮಿಟ್ಸ್ ಆಫ್ ದ ಸೈಜ್ ಆನ್ ದ ಸೇಮ್ ಸೈಡ್ ಆಫ್ ದ ಝೀರೋ ಲೈನ್ ಆರ್ ದ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ಆಸ್ ಎ ಯೂನಿಲ್ಯಾಟ್ರಲ್ ಟಾಲರೆನ್ಸ್. ಇನ್ನೂ ಒಂಥರ ಹೇಳ್ಬೋದು, ಏನು ಅಂದರೆ ನೀವು +or- -or ಇಟ್ಕೋಬೋದು. ಆದರೆ ಯಾವಾಗ ಅದು ಬೇಸಿಕ್ ಸೈಜ್ ಅಥವಾ ಆ್ಯಕ್ಚುಯಲ್ ಥಿಯರಿಟಿಕಲ್ ಸೈಜ್ ಏನಿದೆ ಅದಕ್ಕಿಂತ ಮೇಲೆ ಅಥವಾ ಅದಕ್ಕಿಂತ ಕೆಳಗೆ ಒಂದೇ ಕಡೆ ಕೊಡುವಂಥದ್ದನ್ನು ನಾವು ಹೇಳ್ತೀವಿ. ಇಟ್ ಈಸ್ ಯೂಸ್ಡ್ ಫಾರ್ ರಿಕ್ವೈರ್ಮೆಂಟ್ ಆಫ್ ದ ಪ್ರಿಸಿಷನ್ ಫಿಟ್ ವೇರ್ ಈಸಿ ಆ್ಯಂಡ್ ಸಿಂಪಲ್ ಆ್ಯಸ್ ಪರ್ ದ ಕ್ಯಾಲ್ಕುಲೇಷನ್ಸ್ ಆಫ್ ಡಿವಿಯೇಷನ್. ಇನ್ ಯೂನಿಲ್ಯಾಟ್ರಲ್ ಸಿಸ್ಟಮ್ ಈಸ್ ಯೂಸ್ಡ್ the whole of various sizes are given the same lower limit. It is easy to standardize the whole with go gauge. It is easy for operation during the machining. ಯಾಕೆ ಇದನ್ನು ಕೊಡ್ತೀವಿ ಅಂತಂದರೆ, ನಮಗೆಲ್ಲೋ ಒಂದಷ್ಟು ಹೋಲೋ ಶಾಫ್ಟೋ ಯಾವ್ದಾದ್ರು ಒಂದು ರೆಡಿ ಇದ್ದೋಗಿರುತ್ತೆ, ಅದಕ್ಕೆ ತಂದು ಮಾಡಬೇಕು, ಅದಕ್ಕೆ ತಂದು ನಾವು ಮ್ಯಾಚಿಂಗ್ ಪೀಸ್ ಮಾಡಬೇಕು. ಆವಾಗ ನಾವು +or- ಕೊಡೋಕ್ಕೆ ಬರಲ್ಲ. ಯಾಕೆಂದರೆ ಇದು ಆಲ್ರೆಡಿ ಒಂದು ಪೀಸ್ ಮೇಲ್ ಆಗ್ಬೋದು, ಫೀಮೇಲ್ ಆಗ್ಬೋದು, ಅಥವಾ ಹೋಲ್ ಆಗ್ಬೋದು, ಅಥವಾ ಶಾಫ್ಟ್ ಆಗ್ಬೋದು. ಒಂದು ಕಾನ್ಸ್ಟೆಂಟ್ ಸೈಜಿಗೆ ಬಂದುಬಿಟ್ಟಿರುತ್ತೆ, ಅದಕ್ಕಿಂತ ನಾವು ದೊಡ್ಡದು ಮಾಡೋಕ್ಕಾಗಲ್ಲ. ಇದನ್ನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗಾಡಿಗಳದ್ದು ಬೋರ್ ಅಂತ ಕರಿತೀರಲ್ಲ, ಅಲ್ಲಿ ಬೋರ್ ಸೈಜ್ ಒಂದು ಸಾರಿ ಬೋರ್ ಬಂದ ತಕ್ಷಣ ಏನು ಮಾಡ್ತಾನೆ, ಬೋರನ್ನು ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಮಾಡಿದ್ಮೇಲೆ ಅಲ್ಲಿ ಟಾಲರೆನ್ಸ್ ಇಲ್ಲ, ಅದ್ರ ಶಾಫ್ಟ್ ಏನು ಸೈಜ್ ಇರುತ್ತೋ ಅಥವಾ ಪಿಸ್ಟನ್ ಏನು ಸೈಜ್ ಇರುತ್ತೋ ಅದಕ್ಕೆ ಒಂದೇ ಸೈಜ್ ಇರುತ್ತೆ. ಅದನ್ನು ನಾವು
ಅಸೆಂಬ್ಲಿ ಮಾಡಬೇಕಾದಾಗ ಅದನ್ನು ಯೂನಿಲ್ಯಾಟ್ರಲನ್ನು ಕೊಡ್ತಾರೆ. ಗೊತ್ತಾಯ್ತಾ? ಅದರಲ್ಲಿ ಏನು ಅಂದ್ರೆ ಒಂದನ್ನು ಕಾನ್ಸ್ಟೆಂಟ್ ಇಟ್ಕೊತೀವಿ, ಇನ್ನೊಂದನ್ನು ವೇರಿಯೇಷನ್ ಮಾಡ್ಕೊತೀವಿ. ಇದಕ್ಕೆ ಎಲ್ಲಿ ಈಸಿ ಅಂದರೆ ಯಾವ್ದಾರು ಒಂದು ಮೆಷಿನ್ ಪಾರ್ಟ್ ಆಲ್ರೆಡಿ ಒಂದು ಇದ್ದು ಅದಕ್ಕೆ ನಾವು ಮ್ಯಾಚಿಂಗ್ ಮಾಡಬೇಕಾದಾಗ ಇಂಜಿನಲ್ಲಿ ಇಂಜಿನ್ ಬೋರ್ ರೆಡಿ ಮಾಡ್ಕೊತಾರೆ, ಶಾಫ್ಟ್ ಅದ್ರ ಸೈಜ್ಗೆ ಮಾಡ್ಕೊತಾರೆ. ಅದನ್ನು ವೇರಿಯೇಷನ್ ಮಾಡೋ ಹಂಗಿಲ್ಲ ಅಲ್ವಾ? ಇನ್ನೂ ದೊಡ್ಡದಾಗಿ ಬೋರ್ ಮಾಡೋಕ್ಕಾಗಲ್ಲ. ಆ ಬೋರ್ ಕೊಟ್ಟಿರೋದಕ್ಕೆ ಅದಕ್ಕೆ ಸೈಜ್ ಇರುವಂಥದ್ದು. ನೆಕ್ಸ್ಟ್ ಬೈಲ್ಯಾಟ್ರಲ್ ಟಾಲರೆನ್ಸ್. ದ ಟಾಲರೆನ್ಸ್ ಗಿವನ್ ಆನ್ ಬೋತ್ ಸೈಡ್ ಆಫ್ ದ ಬೇಸಿಕ್ ಸೈಜ್ ಈಸ್ ಕಾಲ್ಡ್ ಆಸ್ ಎ ಬೈಲ್ಯಾಟ್ರಲ್ ಟಾಲರೆನ್ಸ್. ಆವಾಗಲೇ ನಿಮ್ಗೊಂದು ಫಿಗರ್ ತೋರಿಸಿದ್ದೆ ನಾನು. ಪ್ಲಸ್ ಸೈಡು ಓಕೆ, ಮೈನಸ್ ಸೈಡ್ 25 ಸ್ಟ್ಯಾಂಡರ್ಡ್ ಸೈಜ್ ಅಂದ್ಕೊಂಡ್ರೆ ಅಥವಾ ಬೇಸಿಕ್ ಸೈಜ್ ಅಂದ್ಕೊಂಡ್ರೆ 25.2 ಓಕೆ, 25.-2 ಓಕೆ, ಎರಡೂ ಆಗುತ್ತೆ. ಮೈನಸ್ ಸೈಡು ಆಗುತ್ತೆ, ಪ್ಲಸ್ ಆರ್ ಮೈನಸ್ ಎರಡನ್ನೂ ಕೊಟ್ಟದನ್ನ ಬೈಲ್ಯಾಟ್ರಲ್ ಅಂತ ಕರಿತೀವಿ. ವೆನ್ ಒನ್ ಆಫ್ ದ ಬೇಸಿಕ್ ಸೈಜ್ ಓಕೆ, when one of the basic size is one side of the zero line and another limit of the size is another side of the zero line. 25 ಇಲ್ಲಿದೆ ಅಂದರೆ 25 ಮೇಲಕ್ಕೂ ಟಾಲರೆನ್ಸ್ ಇರುತ್ತೆ, 25 ಕೆಳಕ್ಕೂ ಟಾಲರೆನ್ಸ್ ಇದ್ದರೆ ಅದನ್ನು ಬೈಲ್ಯಾಟ್ರಲ್ ಟಾಲರೆನ್ಸ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಯೂಸ್ಡ್ ಆಲ್ಮೋಸ್ಟ್ ಆಲ್ ಕಾಂಪೊನೆಂಟ್ ಅಕಾರ್ಡಿಂಗ್ ಟು ದ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್ಸ್. ಇದನ್ನು ಎಲ್ಲ ಕಡೆ ಹೋಲ್ಸೇಲ್ ಆಗಿ ಉಪಯೋಗಿಸ್ಕೊತೀವಿ. ಯಾವಾಗ? ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ಯಾಂಡರ್ಡ್. ಓಕೆ, 25 ಅಂದ್ಬಿಟ್ಟು ನೀವು ಎಷ್ಟಾರು ಕೊಡೋ ಹಂಗಿಲ್ಲ. 25 ಅಥವಾ 28 ಏನೋ ಕೊಟ್ಟಿರ್ತೀವಿ, ಪ್ಲಸ್ ಆರ್ ಮೈನಸ್ O2, O3, O5 ಈ ರೀತಿ ಅದಕ್ಕೆ ಬೇಕಾಗಿರುವಂಥ ಸ್ಟ್ಯಾಂಡರ್ಡ್ಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಓಕೆ, ನಿಮ್ಗೆ ಲಿಮಿಟ್ಸು ಅದೆಲ್ಲ ಹೇಳ್ತಾನೆ ಇರ್ತೀವಿ. ಬಟ್ ಅದರಲ್ಲಿರುವಂಥ ಟೆಕ್ನಿಕಲ್ ಟರ್ಮ್ಸ್ ಲಾಸ್ಟ್ ಕ್ಲಾಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ. ಇದರ ಮುಂದುವರೆದ ಭಾಗವಾಗಿ ಹೋಲ್ ಅಂದರೆ ಏನು? ಇಟ್ ಈಸ್ ಅ ಟರ್ಮ್ ಯೂಸ್ಡ್ ಇನ್ ದಿಸ್ ಟರ್ಮಿನಾಲಜಿ ಟು ಡಿಸಿಗ್ನೇಟ್ ಆಲ್ ದ ಇಂಟರ್ನಲ್ ಫೀಚರ್ಸ್ ಆಫ್ ಎ ಪಾತ್ ಇನ್ಕ್ಲೂಡಿಂಗ್ ದೋಸ್ ವಿಚ್ ಆರ್ ಸಿಲಿಂಡ್ರಿಕಲ್ ಆರ್ ನಾನ್ ಸಿಲಿಂಡ್ರಿಕಲ್. ಒಳಮೈಯನ್ನು ಏನು ಹೊಂದಿರುತ್ತೋ, ಒಳಮೈಗೆ ನಾವು ಸ್ಟಡಿ ಏನು ಮಾಡ್ತೀವೋ ಅದನ್ನು ಹೋಲ್ ಅಂತ ಕರಿತೀವಿ. ಸ್ಕ್ವೇರ್ ಹೋಲ್ ಆಗ್ಬೋದು, ರೆಕ್ಟ್ಯಾಂಗಲ್ ಹೋಲ್ ಆಗಿರ್ಬೋದು, ಟ್ಯಾಪ್ಡ್ ಹೋಲ್ ಆಗಿರ್ಬೋದು, ಯಾವುದೇ ಆಗಲಿ ಇಂಟರ್ನಲ್ ಪಾರ್ಟ್ ಒಳಗಡೆ ಇರುವಂಥದ್ದು, ಯಾವುದೇ ಒಂದು ಜಾಬಿನ ಒಳಗಡೆ ಇರುವಂಥದ್ದನ್ನ ನಾವು ಹೋಲ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಶಾಫ್ಟ್ ಅಂದ್ರೇನು? ಇಟ್ ಈಸ್ ಅ ಟರ್ಮ್ ಯೂಸ್ಡ್ ಟು ಡಿಫೈನ್ ದ ಟರ್ಮಿನಾಲಜಿ ಟು ಡೆಸಿಗ್ನೇಟ್ ಆಲ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಎ ಪಾರ್ಟ್ ಇನ್ಕ್ಲೂಡಿಂಗ್ ಸಿಲಿಂಡ್ರಿಕಲ್ ಆ್ಯಂಡ್ ನಾನ್ ಸಿಲಿಂಡ್ರಿಕಲ್. ಎಕ್ಸ್ಟರ್ನಲ್ ಏನು? ರೌಂಡ್ ಜಾಬ್, ಡಯಾಮೀಟರ್ ಆಫ್ ದಿ ಎಕ್ಸ್ಟರ್ನಲ್ ಜಾಬ್ ಅಥವಾ ಡಯಾಮೀಟರ್, ಶಾಫ್ಟ್ ಸೈಜ್ ಅಂತ ಏನು ಕರಿತೀವಿ ಅದು ಶಾಫ್ಟ್. ಅಂದರೆ ಡಯಾಮೀಟರ್ ಇರುವಂಥದ್ದು, ಹೊರಮೈ ಇರುವಂಥದ್ದನ್ನೆಲ್ಲ ನಾವು ಶಾಫ್ಟ್ ಅಂತ ಕರಿತೀವಿ. ಸ್ಕ್ವೇರ್ ಶಾಫ್ಟ್ ಆಗ್ಬೋದು, ರೌಂಡ್, ರೆಕ್ಟ್ಯಾಂಗ್ಯುಲರ್ ಶಾಫ್ಟ್, ಹೆಕ್ಸಾಗೋನಲ್ ಶಾಫ್ಟ್, ಯಾವ್ದಾರು ಆಗ್ಬೋದು. ಓಕೆ, ಡಿವಿಯೇಷನ್. ಇಟ್ ಈಸ್ ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ಆ್ಯಕ್ಚುಯಲ್ ಸೈಜ್ ಆಫ್ ದ ಪಾರ್ಟ್ ಆಫ್ಟರ್ ದ ವರ್ಕ್ ಆ್ಯಂಡ್ ಬೇಸಿಕ್ ಸೈಜ್ ಆಫ್ ದ ಜಾಬ್. ಡಿವಿಯೇಷನ್ ಅಂದರೆ ಒಂದು ಜಾಬ್ಗೆ ನಾವು ಬೇಸಿಕ್ ಸೈಜ್ ಕೊಟ್ಬಿಟ್ಟು ಮಾಡ್ರಪ್ಪ ಅಂದ್ಬಿಡ್ತೀವಿ. ಮಾಡಿದ ಮೇಲೆ ಅಲ್ಲಿ ವೇರಿಯೇಷನ್ಸ್ ಇರುತ್ತಲ್ಲ, ಆ ವೇರಿಯೇಷನ್ಸ್ ಪಾರ್ಟ್ ಮೇಲಿರುವಂಥದ್ದು ಆಫ್ಟರ್ ವರ್ಕ್ ಆದ ಮೇಲೆ ಇರುವಂಥ ಒಂದು ವೇರಿಯೇಷನ್ಸ್ ನಾವು ಡಿವಿಯೇಷನ್ಸ್ ಅಂತ ಕರಿತೀವಿ. ಅಲ್ಲಿ ಎರಡು ಥರ ಇದೆ, ಅಪ್ಪರ್ ಡಿವಿಯೇಷನ್ ಆ್ಯಂಡ್ ಲೋಯರ್ ಡಿವಿಯೇಷನ್. ನಾವು ಕೊಡಲೇಬೇಕು. ಅಪ್ಪರ್ ಡಿವಿಯೇಷನ್, ಲೋಯರ್ ಡಿವಿಯೇಷನ್ ಕೊಡಲಿಲ್ಲ ಅಂದರೆ ನಾವು ಜಾಬನ್ನು ಸಕ್ಸಸ್ ಮಾಡೋಕ್ಕೆ ಆಗಲ್ಲ. ಹಾಗಾದ್ರೆ ಅಪ್ಪರ್ ಡಿವಿಯೇಷನ್ ಏನು? ಇಟ್ ಈಸ್ ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್. ಬೇಸಿಕ್ ಸೈಜ್ 25 ಇದ್ದರೆ ಅದರ ಮೇಲ್ಗಡೆ ಇರುವಂಥದ್ದನ್ನ ಅಪ್ಪರ್ ಡಿವಿಯೇಷನ್ ಅಂತ ಕರಿತೀವಿ. ಪ್ಲಸ್ ಆರ್ ಮೈನಸಲ್ಲಿ ಯೂನಿಲ್ಯಾಟ್ರಲ್ ಬಂದಾಗ ಪ್ಲಸ್ ಸೈಡ್ ಏನಿರುತ್ತೆ ಅದನ್ನು ನಾವು ಅಪ್ಪರ್ ಡಿವಿಯೇಷನ್ ಅಂತೀವಿ. ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ದ ಮಿನಿಮಮ್ ಲಿಮಿಟ್ ಆಫ್ ದ ಸೈಜ್ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್ ಆಫ್ ದಿ ಕಾಂಪೊನೆಂಟ್ ಇದ್ದರೆ ಅದನ್ನು ಲೋಯರ್ ಡಿವಿಯೇಷನ್, ಮೈನಸ್ ಸೈಡ್ ಇರುವಂಥದ್ದು. 25ಕ್ಕೆ 0.2 ಅಂದರೆ ಮ್ಯಾಕ್ಸಿಮಮ್ ಲಿಮಿಟ್ ಬಂದು ಅಪ್ಪರ್ ಲಿಮಿಟು 25.2 ಇರುತ್ತೆ. ಲೋಯರ್ ಡಿವಿಯೇಷನ್ ಬಂದು 24.8 ಇರುತ್ತೆ. ದಿಸ್ ಇಸ್ ದ ಡಿಫ್ರೆನ್ಸಸ್. ಆ್ಯಕ್ಚುಯಲ್ ಡಿವಿಯೇಷನ್ ಹಾಗಂದ್ರೆ ಏನು? ದ ಆಲ್ಜಿಬ್ರಾಯಿಕ್ ಡಿಫರೆನ್ಸ್ ಬಿಟ್ವೀನ್ ದ ಆ್ಯಕ್ಚುಯಲ್ ಸೈಜ್ ಆ್ಯಂಡ್ ಕರೆಸ್ಪಾಂಡಿಂಗ್ ಬೇಸಿಕ್ ಸೈಜ್. ಜಾಬ್ ಮಾಡಿಬಿಟ್ಟಿರ್ತೀರಾ, ಏನೋ ಪ್ಲಸ್ಸು ಮೈನಸ್ ಏನೋ ಒಂದು ವೇರಿಯೇಷನಲ್ಲಿ ಮಾಡಿ ತಂದು ಇಡ್ತೀರಲ್ವಾ, ಆವಾಗ ನಾವು ಡಯಾಮೀಟ್ರ್ ಕೊಟ್ಟಿರೋದಕ್ಕೆ ರೆಫರೆನ್ಸ್ ಮಾಡಿ, ಬೇಸಿಕ್ ಸೈಜಿಗೆ ರೆಫರೆನ್ಸ್ ಮಾಡಿ ನೀವು ಮಾಡಿರೋದನ್ನು ಹೇಳಿದಾಗ ಅದು ಆ್ಯಕ್ಚುಯಲ್ ಡಿವಿಯೇಷನ್, ಆ್ಯಕ್ಚುಯಲ್ ಸೈಜ್ ಅಂತ ಕರಿತೀವಲ್ಲ, that is called the actual deviation ಅಥವಾ actual size. Basic size, it is the size of the job relation to which all the limits and variations are determined for both hole and the shaft in the theoretical value for the dimension given on the path. ಇದು theoretical value. ನೋಡಪ್ಪ 25ಕ್ಕೆ ಮಾಡಿ ಅಂತ ಹೇಳಿರ್ತೀವಲ್ಲ, ಆ 25 ಅನ್ನೋ ಡಯಾಮೀಟ್ರ್ ಏನಿದೆ ಅಥವಾ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಡಯಾಮೀಟ್ರ್. ನಾನು 25 ಯಾಕೆ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ ಒಂದು ಹೇಳ್ತಾ ಇದ್ದೀನಿ ಹೊರತು ಡಯಾಮೀಟ್ರ್ 25ಕ್ಕೆ ಅಂತಲ್ಲ. ಇಟ್ ಇಸ್ ಎ ಡಯಾಮೀಟರ್. ಆ ಡಯಾಮೀಟರ್ ಮೇಲೆ ನಾವು ಯಾವುದೋ ಒಂದು ಫಿಗರ್ ಕೊಟ್ಟಿರ್ತೀವಿ, ನಂಬರನ್ನು. ಆ ನಂಬರನ್ನು ನಾವು ಬೇಸಿಕ್ ಸೈಜ್ ಅಂತೀವಿ. ಆ ಬೇಸಿಕ್ ಸೈಜ್ ಮೇಲೆ ನಾವು ಟಾಲರೆನ್ಸು, ಆ್ಯಕ್ಚುಯಲ್ ಸೈಜು, ಡಿವಿಯೇಷನ್ಸು, ಲೋಯರ್ ಡಿವಿಯೇಷನ್ ಎಲ್ಲನೂ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್, ಇಟ್ ಈಸ್ ಎ ಗ್ರೇಟರ್ ಆಫ್ 2 ಲಿಮಿಟ್ಸ್. ಒಂದು ಲಿಮಿಟ್ ಕೊಟ್ಟಿರ್ತೀವಿ, ಆ ಲಿಮಿಟಲ್ಲಿರುವಂಥ ಅಪ್ಪರನ್ನು, ಟಾಪ್ ಪೋರ್ಟಿಂದ ಅಪ್ಪರ್ ಲಿಮಿಟ್ ಅಥವಾ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಕರಿತೀವಿ. ಮಿನಿಮಮ್ ಇದ್ದರೆ ಮಿನಿಮಮ್ ಲಿಮಿಟ್ ಅಥವಾ ಲೋಯರ್ ಲಿಮಿಟ್ ಅಂತ ಕರಿತೀವಿ. ಟಾಲರೆನ್ಸ್, it is defined as the degree of difference between maximum limit and the minimum limit of the hole and shaft. ಟಾಲರೆನ್ಸ್ ಅಂದ್ರೇನು? ಒಂದು ಜಾಬ್ ಮಾಡ್ತಾ ಇದ್ದಾಗ ಅದರಲ್ಲಿ ಕೊಡುವಂಥ
ಟೋಟಲ್ ವೇರಿಯೇಷನ್ಸ್ನ ನಾವು ಟಾಲರೆನ್ಸ್ ಅಂತ ಕರಿತೀವಿ. ಓಕೆ, ಅಲಾಯನ್ಸ್ ಇದು ತುಂಬ ಇಂಪಾರ್ಟೆಂಟ್. ಅಲಾಯನ್ಸ್ ಅಂದರೆ ಟಾಲರೆನ್ಸ್ ಕೊಟ್ಟಿರ್ತೀವಿ, ನೀವು ಅಲ್ಲಿಗೂ ಜಾಬ್ ವೇರಿಯೇಷನ್ ಬರುತ್ತೆ. ಟಾಲರೆನ್ಸ್ ಕೊಟ್ಟು ಮಾತ್ರಕ್ಕೆ 100% ಆಗೋಯ್ತು ಅಂತಲ್ಲ, ಆವಾಗಲೂ ಒಂದು ಸಾರಿ ವೇರಿಯೇಷನ್ಸ್ ಏನೋ ಒಂದು ಟೆಕ್ನಿಕಲ್ ವೇರಿಯೇಷನ್ಸ್ ಬರುತ್ತೆ. ಆವಾಗ ದ ಇಂಟೆನ್ಷನಲ್ ಡಿಫರೆನ್ಸ್ ಬಿಟ್ವೀನ್ ಹೋಲ್ ಆ್ಯಂಡ್ ದ ಶಾಫ್ಟ್ ಈಸ್ ಕಾಲ್ಡ್ ಆಸ್ ಎ ಅಲಾಯನ್ಸ್. ಇಂಟೆನ್ಷನ್ ಹೋಗಲಿ ಬಿಡಪ್ಪ, ಇದನ್ನು ಅಕ್ಸೆಪ್ಟ್ ಮಾಡೋಣ, ಇನ್ನೊಂದು ಈ ಥರದ್ದು ಯಾವುದೋ ಜಾಬ್ ಕೆಟ್ಟೋಗಿರೋದಿದೆ, ಶಾಫ್ಟು ನೀವು ದಪ್ಪದು ಮಾಡಿಬಿಟ್ಟಿರ್ತೀರ, ದಪ್ಪದು ಯಾವುದಕ್ಕೂ ಸೆಟ್ ಆಗೋದಿಲ್ಲ. ಆವಾಗ ಏನಾಗೋಗುತ್ತೆ, ಎಲ್ಲೋ ಒಂದು ಹೋಲ್ ಯಾರೋ ಡಿಫ್ರೆನ್ಸ್ ಮಾಡಿರೋದು 100 ಲಕ್ಷದಲ್ಲೋ ಯಾವುದ್ರಲ್ಲೋ ಒಂದು ದೊಡ್ಡದಾಗಿ ಹೋಗಿರುವಂಥದ್ದಕ್ಕೆ ಓಕೆ ಇದು ಅದಕ್ಕಾಗತ್ತೆ, ಇರಲಿ ಬಿಡು ಅಂತ ಇಂಟೆನ್ಷನಲ್ ಹೋಗಲಿ ಬಿಡಿ ಅನ್ನೋದನ್ನ ಅಲಾಯನ್ಸ್ ಅಂತ ಕರಿತೀವಿ. ಇಫ್ ದ ಸೈಜ್ is bigger than the shaft, the allowance is positive. If the hole size is smaller than the shaft, is the negative allowance. ಅಲವೆನ್ಸ್ ಅಲ್ಲಿ ಎರಡು ಥರ, ಒಂದು ಮ್ಯಾಕ್ಸಿಮಮ್ ಅಲವೆನ್ಸ್, ಮಿನಿಮಮ್ ಅಲವೆನ್ಸ್. ಇದಕ್ಕೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ, ನಿಮಗೆ ಎಕ್ಸಾಮ್ ಟೈಮಲ್ಲಿ 1/4 ಗಂಟೆ ಕರೆಕ್ಟಾಗಿ 5 ನಿಮಿಷ ಇರೋವರೆಗೂ ನಾವು ಬಾಗಿಲು ತೆಗಿಯೋಂಗಿಲ್ಲ. ಆದರೆ ಏನು ಮಾಡ್ತೀವಿ, 1/4 ಗಂಟೆ ಮೊದಲು ತೆಗೆದು ಹೋಗಲಿ ಬಿಡಪ್ಪ ಬಂದಿದ್ದಾರೆ ಅನ್ನೋದು, ಅಥವಾ 1/4 ಗಂಟೆ ಆಗೋದ ಮೇಲೆ ಟೈಮ್ ಬೆಲ್ ಆಗೋದ್ಮೇಲೂ ಅಲೋ ಮಾಡ್ಕೊತೀವಲ್ಲ, ದಟ್ ಈಸ್ ಕಾಲ್ಡ್ ಅಲೋಯನ್ಸ್. ನಿಮ್ಮನ್ನು ಸೇರಿಸ್ಕೊಳ್ಳೋದು ಕ್ಲಾಸ್ ರೂಮ್ಗಳಿಗೆ ನಾವು ಪರವಾಗಿಲ್ಲ ಅನ್ನೋದನ್ನು ಅಲೋಯನ್ಸ್ ಅಂತ ಕರಿತೀವಿ. ಇಲ್ಲಿ ಒಂದು ಹೋಲ್ ಬೇಸಿಸ್ ಆ್ಯಂಡ್ ಶಾಫ್ಟ್ ಬೇಸಿಸ್ ಇದೆ. ಇದು ಯಾಕೆ ಬಂತು, ಹೋಲ್ ಬೇಸಿಸ್ ಯಾಕೆ ಬೇಕು, ಶಾಫ್ಟ್ ಬೇಸಿಸ್ ಯಾಕೆ ಬೇಕು? ಎಲ್ಲಿ ನಾವು ಹೋಲನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು, ಆಗಲೇ ಗಾಡಿದು ಹೇಳಿದ್ನಲ್ಲ ನಿಮಗೆ, ಬೈಕ್ದು ಇಂಜಿನಲ್ಲಿ ಬೋರ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಪಿಸ್ಟನನ್ನು ಕಾನ್ಸ್ಟೆಂಟ್ ಇಟ್ಕೊಂಡು ಒಂದಕ್ಕೊಂದು ಮಾಡ್ತಾರಲ್ಲ, ಸೊ ಇದೇ ರೀತಿ ಏನು ಮಾಡ್ತೀವಿ, ಹೋಲನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡ್ರೆ ಹೋಲ್ ಬೇಸಿಸ್, ಹೋಲ್ ಯಾವುದೋ ಒಂದು ರೆಡಿ ಇರುತ್ತೆ, ಅದಕ್ಕೆ ನಾವು ಶಾಫ್ಟನ್ನು ತಯಾರು ಮಾಡಿದ್ರೆ ಅದನ್ನು ಹೋಲ್ ಬೇಸಿಸ್ ಅಂತ ಕರಿತೀವಿ. ಒಂದು ಶಾಫ್ಟ್ ಇರುತ್ತೆ, ಅದಕ್ಕೆ ನಾವು ಹೋಲ್ಗಳನ್ನು ತಯಾರು ಮಾಡ್ತಾ ಹೋದರೆ ಅದನ್ನು ಶಾಫ್ಟ್ ಬೇಸಿಸ್. ಯಾವುದನ್ನು ಇಟ್ಕೊಂಡು ಇನ್ನೊಂದನ್ನು ಯಾವ್ದು ಮಾಡ್ತೀವೋ ಅದನ್ನು ಇಟ್ಕೊಂಡಿರುವಂಥದ್ರ ಬೇಸಿಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೋಲ್ ಕಾನ್ಸ್ಟೆಂಟ್ ಇದ್ದು ಶಾಫ್ಟ್ ತಯಾರು ಮಾಡಿದ್ರೆ ಹೋಲ್ ಬೇಸಿಸ್ಸು. ಶಾಫ್ಟ್ ರೆಡಿ ಇದ್ದು ಅದಕ್ಕೆ ತಕ್ಕಂಗೆ ನಾವು ಹೋಲ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಶಾಫ್ಟ್ ಬೇಸಿಸ್. ಓಕೆನಾ? ಹೋಲ್ ಬೇಸಿಸ್ ಸಿಸ್ಟಮ್. ವೆನ್ ದ ಹೋಲ್ ಸೈಜ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್ ಆ್ಯಂಡ್ ದ ಶಾಫ್ಟ್ size changed to obtain various type of it is called as a hole basis system. Okay, hole basis is of hole is taken as the lower limit of the hole and hole basis system is indicated by H. ಇದನ್ನ ಕ್ಯಾಪಿಟಲ್ H ಅಲ್ಲಿ ತೋರಿಸ್ತಾರೆ. ವೆರಿ ಸಿಂಪಲ್. ಹೋಲ್ ಕಾನ್ಸ್ಟೆಂಟ್ ಇದ್ರೆ ಹೋಲ್ ಬೇಸಿಸ್, ಅದನ್ನು ಕ್ಯಾಪಿಟಲ್ H ಅಲ್ಲಿ ತೋರಿಸ್ತಾರೆ. When the deviations is 0, the hole basis system is preferred because the holes are produced by standard size of the tool like drill, reamer, broach, etc. ಹೋಲ್ ಬೇಸಿಸನ್ನು ಯಾಕೆ ಮಾಡ್ಕೊಳಕ್ಕೆ ಹೋಗ್ತೀವಿ ಅಂದರೆ, ಹೋಲನ್ನು ಯಾವುದೋ ಒಂದು ಸ್ಟ್ಯಾಂಡರ್ಡಲ್ಲಿ ತಯಾರು ಮಾಡೋಕ್ಕೆ ನಮ್ಗೆ ಈಸಿ. ಯಾವ ರೀತಿ? ಡ್ರಿಲ್ಲಲ್ಲಿ ಮಾಡ್ಬೋದು, ಬ್ರೋಚಲ್ಲಿ ಮಾಡೋದು, ರೀಮರಲ್ಲಿ ಮಾಡ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಡ್ರೈಯಿಂಗ್ ಮಿಷಿನ್ಸಲ್ಲಿ ಮಾಡಬಹುದು. ಓಕೆನಾ? ಶಾಫ್ಟ್ ಬೇಸಿಸ್. ವೆನ್ ದ ಶಾಫ್ಟ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್ ಆ್ಯಂಡ್ ದ ಹೋಲ್ ಸೈಜಸ್ ವೇರೀಸ್ to get the various type of it is called as a shaft basis system. Shaft basis system is taken as the maximum limit of the shaft ಬೇಸಿಸ್ ಸಿಸ್ಟಮ್. ಇಟ್ ಈಸ್ ಇಂಡಿಕೇಟೆಡ್ ಬೈ H. ಓಕೆ, ಇಲ್ಲೇನಾಗುತ್ತೆ, ಶಾಫ್ಟ್ ಯಾವುದೋ ಒಂದು ಶಾಫ್ಟ್ ಎತ್ಕೊಂಡು ಬರ್ತೀವಿ, ಆ ಸ್ಟ್ಯಾಂಡರ್ಡ್ ಶಾಫ್ಟ್ ಕಳಿಸ್ತಾರೆ, ಅದಕ್ಕೆ ನಾವು ಹೋಲನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾಗ ಅದನ್ನು ಶಾಫ್ಟ್ ಬೇಸಿಸ್ ಅಂತ ಕರಿತೀವಿ. ಓಕೆ, ಶಾಫ್ಟ್ ಬೇಸಿಸ್ ಸಿಸ್ಟಮ್ ಈಸ್ ಪ್ರಿಫರ್ಡ್ ಫಾರ್ ಲಾಂಗ್ ಶಾಫ್ಟ್ ವಿತ್ ಫುಲ್ ಲೆಂತ್ ಆಫ್ ಶಾಫ್ಟ್ ಮೇಂಟೈನ್ಡ್ ವಿತ್ ಅಟ್ಲೀಸ್ಟ್ 2 parts and more having holes that need different types of it. Example, assembly of the piston. ಆಗಲೇ ಹೇಳಿದೆ ನಾನು, ಶಾಫ್ಟ್ ಕಾನ್ಸ್ಟೆಂಟ್ ಇಟ್ಕೊಂಡು ಬೋರ್ ಮಾಡ್ತಾರೆ ಮಿಷಿನ್ಗೆ ಅಲ್ವಾ. ಬೋರ್ಗೆ ಬಂದಿರೋ ಗಾಡಿಗಳಿಗೆ ಶಾಫ್ಟನ್ನು ಇಟ್ಕೊಂಡು ಅದ್ರ ಮೇಲೆ ಬೋರನ್ನು ಅಡ್ಜಸ್ಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದ ಶಾಫ್ಟ್ ಸಿಸ್ಟಮ್. ನೋಡಿ ಅಲ್ಲ ಎಕ್ಸಾಂಪಲಲ್ಲಿ ಬಂತು, ಆಫ್ ದ ವಿತ್ ದ ಪಿಸ್ಟನ್ ಆ್ಯಂಡ್ ಕನೆಕ್ಟಿಂಗ್ ರಾಡ್. ಯಾಕೆ ಅದನ್ನು ನಾವು ಶಾಫ್ಟ್ ಬೇಸಿಸ್ ಮಾಡೋದು ಅಂದರೆ, ಅದು ಕನೆಕ್ಟಿಂಗ್ ಪಿಸ್ಟನ್ ರಾಡ್ಗೂ ಬರಬೇಕು, ಕನೆಕ್ಟಿಂಗ್ ರಾಡ್ಗೂ ಬರಬೇಕು, ಆಮೇಲೆ ಸ್ಟ್ರೋಕ್ ಲೆಂತ್ಗೂ ಅಡ್ಜಸ್ಟ್ ಆಗಬೇಕು. ಅದಕ್ಕಾಗಿ ನಾವು ಅದನ್ನು ವೇರಿಯೇಷನ್ ಮಾಡಿದ್ರೆ ಫುಲ್ ಇಂಜಿನ್ನು ತಪ್ಪಾಗುತ್ತೆ. ಅದಕ್ಕಾಗಿ ನಾವು ಶಾಫ್ಟ್ ಬೇಸಿಸ್ ಮಾಡ್ಕೊತೀವಿ. ಶಾಫ್ಟ್ ಬೇಸಿಸ್ ಅಂದರೆ ಶಾಫ್ಟನ್ನು ಕಾನ್ಸ್ಟೆಂಟ್ ಇಟ್ಕೊಂಡು ಹೋಲನ್ನು ದೊಡ್ಡದು ಮಾಡೋದು, ಚಿಕ್ಕದು ಮಾಡೋದು. ಹೋಲ್ ಬೇಸಿಸಲ್ಲಿ ಹೋಲನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಶಾಫ್ಟ್ ದೊಡ್ಡದೋ ಚಿಕ್ಕದೋ ಮಾಡ್ಕೊಳ್ಳೋದನ್ನು ಕರಿತೀವಿ. ಅಪ್ಲಿಕೇಶನ್. ವಾಟ್ ಈಸ್ ಎ ಟಾಲರೆನ್ಸ್? ಇಷ್ಟೊತ್ತು ನಾವು ಕಲಿತ ವಿಚಾರದಲ್ಲಿ ಏನೇನು ತಿಳ್ಕೊಂಡಿದ್ದೀವಿ ಅಂತಂದಾಗ, ವಾಟ್ ಈಸ್ ಎ ಟಾಲರೆನ್ಸ್? ಟಾಲರೆನ್ಸ್ ಅಂದರೆ ಏನು? ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟಾಲರೆನ್ಸ್? 2 ಥರ ಇದೆ, ಯೂನಿಲ್ಯಾಟ್ರಲ್, ಬೈಲ್ಯಾಟ್ರಲ್. ವಾಟ್ ಈಸ್ ಎ ಟಾಲರೆನ್ಸ್ ಝೋನ್? ಯೂನಿಲ್ಯಾಟ್ರಲ್ ಆಗಲಿ ಬೈಲ್ಯಾಟ್ರಲ್ ಆಗಲಿ, ನಾವು ಬೇಸಿಕ್ ಸೈಜಿಂದ ಟಾಲರೆನ್ಸ್ವರೆಗಿರುವಂಥ ನಂಬರ್ಸನ್ನು ನಾವು ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ವಾಟ್ ಈಸ್ ಅಪ್ಪರ್ ಆ್ಯಂಡ್ ಲೋಯರ್ ಲಿಮಿಟ್? ಅಪ್ಪರ್ ಲಿಮಿಟ್ ಅಂದರೆ ಪಾಸಿಟಿವ್ ಸೈಡ್ ಇರುವಂಥದ್ದು ಅಪ್ಪರ್ ಲಿಮಿಟ್ ಅಂತೀವಿ, ಲೋಯರ್ ಸೈಡ್ ಇರುವಂಥದ್ದನ್ನ ಲೋಯರ್ ಲಿಮಿಟ್ ಅಂತ ಕರಿತೀವಿ. ಅಥವಾ ಅಪ್ಪರ್ ಅಂದರೆ ಪ್ಲಸ್ ಸೈಡಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಲೋಯರ್ ಲಿಮಿಟ್ ಅಂದರೆ ಬೇಸಿಕ್ ಸೈಜಲ್ಲಿ 0 ಪಕ್ಕದಲ್ಲಿರುವಂಥದ್ದನ್ನು ಲೋಯರ್ ಲಿಮಿಟ್ ಅಂತ ಕರಿತೀವಿ. ವಾಟ್ ಆರ್ ಹೋಲ್ ಆ್ಯಂಡ್ ಶಾಫ್ಟ್ ಬೇಸಿಸ್ ಸಿಸ್ಟಮ್? ಹೋಲ್ ಬೇಸಿಸ್ ಅಂದರೆ ಹೋಲನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಶಾಫ್ಟ್ ತಯಾರು ಮಾಡಿದ್ರೆ ಹೋಲ್ ಬೇಸಿಸ್ ಅಂತೀವಿ. ಶಾಫ್ಟನ್ನು ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡು ಹೋಲನ್ನು ತಯಾರು ಮಾಡಿದ್ರೆ ಶಾಫ್ಟ್ ಸಿಸ್ಟಮ್ ಅಂತ ಕರಿತೀವಿ. ವಾಟ್ ಈಸ್ ಅಲಾಯನ್ಸ್? The intentional acceptance of the variations in the dimension is called as a
ಅಲಾಯನ್ಸ್. ಓಕೆ, ಸಮರಿ ಈ ಕ್ಲಾಸ್ಗಳಲ್ಲಿ ನಾವು ಏನೇನು ತಿಳ್ಕೊಂಡು ಅಂತ ಇನ್ನೊಂದು ಸರಿ ಮನನ ಮಾಡ್ಕೊಂಡು ಬರೋಣ. ಎ ಟಾಲರೆನ್ಸ್ ಮೇ ಬಿ ಡಿಫೈನ್ಡ್ ಆಸ್ ಎ ಪರ್ಮಿಸಿಬಲ್ ವೇರಿಯೇಷನ್ಸ್ ಆನ್ ದ ಬೇಸಿಕ್ ಸೈಜ್. ದರ್ ಆರ್ ಟೂ ಟೈಪ್ಸ್ ಆಫ್ ಟಾಲರೆನ್ಸಸ್, ಯೂನಿಲ್ಯಾಟ್ರಲ್ ಆ್ಯಂಡ್ ಬೈಲ್ಯಾಟ್ರಲ್ ಟಾಲರೆನ್ಸ್. ಟಾಲರೆನ್ಸ್ ಅಂದರೆ ನಾವು ಯಾವುದೋ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇರುವಂಥದ್ರ ಮೇಲೆ ಪರ್ಮಿಸಿಬಲ್ ವೇರಿಯೇಷನ್, ಓಕೆ ಇಷ್ಟರಲ್ಲಿ ಮಾಡಿದ್ರು ನಮಗೆ ಸಕ್ಸಸ್ ಆಗುತ್ತೆ ಅನ್ನುವಂಥ ಪರ್ಮಿಸಿಬಲ್ ವೇರಿಯೇಷನ್ಸ್ನ ನಾವು ಟಾಲರೆನ್ಸ್ ಕರಿತೀವಿ. ಅದರಲ್ಲಿ ಎರಡು ಥರ ಇದೆ, ಯೂನಿಲ್ಯಾಟ್ರಲ್, ಬೈಲ್ಯಾಟ್ರಲ್. ಯೂನಿಲ್ಯಾಟ್ರಲ್ ಅಂದರೆ ಒಂದೇ ಡೈಮೆನ್ಷನ್ಗೆ ಒಂದೇ ಸೈಡ್ ಕೊಡುವಂಥದ್ದು. ಬೈಲ್ಯಾಟ್ರಲ್ ಅಂದರೆ ಒಂದು ಬೇಸಿಕ್ ಸೈಜ್ ಮೇಲೆ ಎರಡು ಕಡೆಗೂ ಕೊಡುವಂಥದ್ದು. ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕಲ್ ಟರ್ಮ್ಸ್ ಯೂಸ್ಡ್ ಆಸ್ ಪರ್ ದ ಸ್ಟ್ಯಾಂಡರ್ಡ್ ಆರ್ ಬೇಸಿಕ್ ಸೈಜ್, ಅಪ್ಪರ್ ಡಿವಿಯೇಷನ್, ಲೋಯರ್ ಡಿವಿಯೇಷನ್, ಟಾಲರೆನ್ಸ್ ಝೋನ್ ಎಕ್ಸೆಟ್ರಾ. ದ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಕಲ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಅವ್ರ ಪ್ರಕಾರ ನಾವು ಒಂದು ಶಾಫ್ಟ್ ಅಥವಾ ಒಂದು ಹೋಲ್ಗೆ ಬೇಸಿಕ್ ಸೈಜ್ ಮೇಲೆ ಕೊಡುವಂಥ ವೇರಿಯೇಷನ್ಸ್ಗೆ ನೇಮ್ಗಳು ಕೊಡ್ತಾರೆ. ಆ ನೇಮನ್ನು ಬೇಸಿಕ್ ಸೈಜ್, ಅಪ್ಪರ್ ಡಿವಿಯೇಷನ್, ಲೋವರ್ ಡಿವಿಯೇಷನ್, ಟಾಲರೆನ್ಸ್ ಝೋನ್ ಅಂತ ಕರಿತೀವಿ. ವೆನ್ ದ ಹೋಲ್ ಸೈಜ್ ಈಸ್ ಕೆಪ್ಟ್ ಕಾನ್ಸ್ಟೆಂಟ್, ದ ಶಾಫ್ಟ್ ಈಸ್ ಚೇಂಜ್ ಟು ಒಬ್ಟೈನ್ ವೇರಿಯಸ್ ಫಿಟ್ ಈಸ್ ಕಾಲ್ಡ್ ಆಸ್ ಎ ಹೋಲ್ ಬೇಸಿಸ್. ಹೋಲನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಶಾರ್ಟನ್ನು ತಯಾರು ಮಾಡ್ತಾ ಹೋದರೆ ಅದನ್ನು ಹೋಲ್ ಬೇಸಿಸ್ ಅಂತ ಕರಿತೀವಿ. ವೆನ್ ದ ಶಾಫ್ಟ್ ಈಸ್ ಕೆಪ್ಟ್ ಸೈಜ್ ಕಾನ್ಸ್ಟೆಂಟ್ ಆ್ಯಂಡ್ ದ ಹೋಲ್ ವೇರೀಸ್ ಟು ಗೆಟ್ ದ ವೇರಿಯಸ್ ಟೈಪ್ ಆಫ್ ಫಿಟ್ ಈಸ್ ಕಾಲ್ಡ್ ಆಸ್ ಎ ಶಾಫ್ಟ್ ಬೇಸಿಸ್ ಸಿಸ್ಟಮ್. ಒಂದು ಶಾಫ್ಟನ್ನು ಕಾನ್ಸ್ಟೆಂಟಾಗಿ ಇಟ್ಕೊಂಡು ಅದಕ್ಕೆ ಬೇಕಾಗಿರೋ ಹೋಲನ್ನು ನಾವು ಬೇರೆ ಬೇರೆ ಥರ ತಯಾರು ಮಾಡ್ಕೊತಾ ಹೋದರೆ ದಟ್ ಈಸ್ ಕಾಲ್ಡ್ ದ ಶಾಫ್ಟ್ ಸಿಸ್ಟಮ್. ನಮ್ಮ ಇಂಡಿಯಾದಲ್ಲಿ ಹೋಲ್ ಬೇಸಿಸ್ ಸಿಸ್ಟಮನ್ನು ಉಪಯೋಗಿಸ್ತೀವಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಮಗೆ ಹೇಳಿರುವುದು ನಮ್ಮ ಇಂಡಿಯಾದಲ್ಲಿ ಮಾಡುವಂಥ ಪ್ರಾಸೆಸನ್ನು ನಾವು ಹೋಲ್ ಬೇಸಿಸ್ ಸಿಸ್ಟಮಲ್ಲಿ ತಗೊತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.